ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಕೂಡ ಬೆಳಿಗ್ಗೆನೆ ಬೇಗ ಎದ್ದು ಎಕ್ಸಸೈಸ್ ಮುಗಿಸ್ದೆ. ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಹಾಗೇನೆ ಹೆಲ್ತಿ ಡ್ರಿಂಕ್, ಸ್ಪೆಷಲ್ ಡ್ರಿಂಕ್ ಎರಡನ್ನೂ ಕೂಡ ರೆಡಿ ಮಾಡಿಕೊಂಡು ಆಲ್ರೆಡಿ ಕುಡಿತಾ ಇದ್ದೀನಿ. ಇವಾಗ ಕುಡ್ದು ಮುಗಿಸಿ ಉಳಿದಿರೋ ಕೆಲಸಗಳನ್ನೆಲ್ಲ ತಿಂಡಿ ಮಾಡಬೇಕು. ಇನ್ನು ತಿಂಡಿ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಇವಾಗ ಮಾಡಬೇಕು. ನೈಟೇ ದೋಸೆಗೆ ಮಾಡೋದಕ್ಕೆ ಅಕ್ಕಿನ ನೆನೆ ಹಾಕಿ ರುಬ್ಬಿ ಇಟ್ಟಿದ್ದೀನಿ. ಇವಾಗ ದೋಸೆನ ಮಾಡ್ಕೋಬೇಕು. ಅದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಪಲ್ಯನ ಮಾಡ್ಕೋಬೇಕು ಅಥವಾ ಚಟ್ನಿನ ಮಾಡ್ಕೋಬೇಕು. ಏನು ಮಾಡೋದು ಅಂತ ಇನ್ನು ಡಿಸೈಡ್ ಮಾಡಿಲ್ಲ. ಏನು ಮಾಡೋದು ಅಂತ ನೋಡೋಣ. ಇವಾಗ ಡ್ರಿಂಕ್ನ ಕುಡ್ದು ಮುಗಿಸಿ ಇನ್ನು ಮಲಗಿದ್ದಾಳ. ಅವಳು ಎದ್ದಾಳೋ ಅಷ್ಟರಲ್ಲಿ ನನ್ನ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಡ್ಬೇಕು. ಅವಳು ಎದ್ರೆ ಏನು ಮಾಡೋದಕ್ಕೆ ಬಿಡೋದೇ ಇಲ್ಲ. ಮಮ್ಮಿ ಎತ್ಕೋ ಅಂತಲೇ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ನನಗೆ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ತುಂಬಾ ಖುಷಿ ಆಗ್ತಿದೆ ನನಗೆ. ವಾವ್ ಅನ್ಸೋ ಥರ ಆಗ್ತಿದೆ. ಇನ್ನು ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ. ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಫುಲ್ ನೋಡಿ, ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ. ಏನಾದರೂ ತಪ್ಪಾಗಿದ್ರೆ ಕಾಮೆಂಟ್ ಮಾಡಿ, ನಾನು ಕೂಡ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಹಾಗೆ ಇವಾಗ ತಿಂಡಿಗೆ ಪಂಪ್ಕಿನ್ನ ಕಟ್ ಮಾಡ್ಕೊಳ್ತಿದ್ದೀನಿ, ಪಲ್ಯನ ಮಾಡೋಣ ಅಂತ. ಪಂಪ್ಕಿನ್ ಕಟ್ ಮಾಡಿ ಆನಂತರ ಈರುಳ್ಳಿ, ಟೊಮೊಟೊ, ಹಸಿರುಮೆಣಸಿಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಬಿಡೋಣ. ಆನಂತರ ಪಲ್ಯ ಯಾವ ರೀತಿ ನಾನು ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ನೋಡಿ, ಆಗ ನಿಮಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ಯಾವ ರೀತಿ ರೆಸಿಪಿನ ಟ್ರೈ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಹಾಗೆ ನೈಟೇ ನಾನು ಅಕ್ಕಿನ ನೆನೆ ಹಾಕಿದ್ದೆ. ನಾನು ಯಾವ ರೀತಿ ದೋಸೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಕ್ಕಿ ತಗೊಳ್ತೀನಿ, ಎಷ್ಟು ಬೇಳೆ ತಗೊಳ್ತೀನಿ ನೋಡೋಣ. 3 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ 2-3 ಸಲ ತೊಳೆದ್ಬಿಟ್ಟು ನೀರನ್ನ ಚೆಲ್ಲಿ ಆನಂತರ ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡೋ ಥರ ಇಸ್ಕಿ ತೊಳಿತೀನಿ. ನೀಟಾಗಿ ಅದೆಲ್ಲ ವೈಟ್ ಇರೋದೆಲ್ಲ ಹೋಗೋ ಥರ. ಆನಂತರ ಈ ನೀರನ್ನ ಬೇಕಿದ್ರೆ ಗಿಡಗಳಿಗೆ ಹಾಕೋಬೋದು. ನಾನು ಆಲ್ರೆಡಿ ಇವತ್ತು ನೀರು ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಚೆಲ್ತಾ ಇದ್ದೀನಿ ಇವತ್ತು. ಬೇರೆ ದಿನ ಯಾವತ್ತಾದರೂ ಮಾಡ್ಕೊಂಡಾಗಲೆಲ್ಲ ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರೆಲ್ಲ ಗಿಡಗಳಿಗೆ ಹಾಕ್ಕೊಳ್ತೀನಿ. ಇವಾಗ ಅದನ್ನು ಮುಚ್ಚಿಟ್ಬಿಟ್ಟು ಸಂಜೆ ರುಬ್ಕೊಂಡು ಇಟ್ಟಿದ್ದೀನಿ. ಈಗ ದೋಸೆ ಪಲ್ಯನ ಮಾಡ್ಕೊಳ್ಳೋಣ. ಪಾತ್ರೆನ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇದು ಕೋಕೋನಟ್ ಆಯಿಲು, ಮನೇಲೆ ಮಾಡಿಸಿರೋ ಅಂಥದ್ದು. ಅದನ್ನೇ ನಾನು ಯಾವ ತಿಂಡಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಅದನ್ನೇ ಬಳಸ್ಕೊಳ್ಳೋದು. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ಹಸಿರುಮೆಣಸಿಕಾಯಿ ಕಟ್ ಮಾಡಿರೋ ಅಂಥದ್ದು. ಇಷ್ಟನ್ನು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಅದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊನ ಸೇರಿಸ್ಕೊಳ್ಳೋಣ. ಒಬ್ಬೊಬ್ರು ಟೊಮೊಟೊ ಹಾಕ್ತಾರೆ, ಒಬ್ಬೊಬ್ರು ಹಾಕೋದಿಲ್ಲ. ನಾನು ಟೊಮೊಟೊನ ಸೇರಿಸ್ಕೊಳ್ತೀನಿ. ನನಗೆ ಟೊಮೊಟೊ ಇದ್ರೇನೆ ಚೆಂದ ಎಲ್ಲ ತಿಂಡಿಗಳಿಗೂ ಕೂಡ. ನಾನು ಅವಲಕ್ಕಿ ಉಪ್ಪಿಟ್ಟು ಅಥವಾ ರವೆ ಉಪ್ಪಿಟ್ಟು ಇದಕ್ಕೆಲ್ಲದಕ್ಕೂ ಕೂಡ ನಾನು ಟೊಮೊಟೊನ ಸೇರಿಸ್ಕೊಳ್ತೀನಿ. ಒಬ್ಬೊಬ್ರು ಹಾಗೇನೆ ಮಾಡ್ತಾರೆ, ಸೇರಿಸ್ಕೊಳ್ಳೋದಿಲ್ಲ. ಈಗ ಪಂಪ್ಕಿನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದನ್ನ ತಿರ್ಗಿಸ್ಕೊಳ್ತೀನಿ. ಆಲ್ರೆಡಿ ಈಗ ಸ್ವಲ್ಪ ಬೆಂದಿದೆ. ಈಗ ಉಳಿದಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನ ಫುಲ್ ಬೇಯಿಸ್ಕೊಂಡು ಆಫ್ ಮಾಡ್ಕೊಬಿಡೋಣ. ಇದು ಬೇಗನೆ ಬೆಂದ್ಬಿಡುತ್ತೆ, ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಕಲಸೆ ಹೋಗ್ಬಿಡುತ್ತೆ. ಈಗ ಇದು ಫುಲ್ ಫಿನಿಶ್ ಆಗಿದೆ. ಈಗ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಉಪ್ಪು ಕೂಡ ಹಾಕಿ ಬೆರೆಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿ ಎಷ್ಟು ಉಬ್ಬಿ ಬಂದಿತ್ತು ಗೊತ್ತಾ, ಅದನ್ನ ವಿಡಿಯೋ ಮಾಡ್ಕೊಂಡನ್ನ ಮರ್ತೇ ಬಿಟ್ಟೆ. ಆಲ್ರೆಡಿ ಪಾಪುಗೆ ದೋಸೆ ಉಯ್ಕೊಟ್ಟಿದ್ದೀನಿ, ದಿಯಾಗೆ. ಈಗ ಮನೆಯವ್ರಿಗೆಲ್ಲ ದೋಸೆನ ಮಾಡ್ಕೋಬೇಕು. ಈಗ ತವನ ಇಟ್ಕೊಂಡು ಸ್ವಲ್ಪ ನೀರು ಚುಮ್ಕಿಸಿ ಆನಂತರ ಬಟ್ಟೆಲಿ ಒರೆಸ್ಕೊಂಡು ದೋಸೆನ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ತೀನಿ. ಇವತ್ತು ಫುಲ್ ಕ್ಲಿಯರ್ ಆಗಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ದೀನಿ ಅಷ್ಟನ್ನೇ. ಈಗ 1 ಗ್ಲಾಸ್ ಅಷ್ಟು, ಅರ್ಧ ಸ್ವಲ್ಪ ಹಿಟ್ಟು ತಗೊಂಡು ಹರಡಿಸ್ಕೊಳ್ತೀನಿ. ಹಾಗೇನೆ
ತುಂಬ ದಪ್ಪ ಆದರೆ ತಿನ್ನೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ತುಂಬ ತೆಳುವಾಗಿರಬೇಕು ದೋಸೆ, ಕರಿ ಕರಿ ಅಂತ ಇರಬೇಕು. ಆ ರೀತಿ ದೋಸೆನೇ ನನಗಿಷ್ಟ. ಇವತ್ತು ತುಂಬ ಸಾಫ್ಟ್ ಆಗಿಬಿಟ್ಟಿದೆ, ಸ್ವಲ್ಪ ಅನ್ನ ಜಾಸ್ತಿ ಆಗಿದೆ. ಹಾಗಾಗಿ ಎಬ್ಬೋದಕ್ಕೆಲ್ಲ ನೀಟಾಗಿ ಬರ್ತಿದೆ, ಹರ್ಕೊಂಡೋದ್ರೆ ಅದೇ ಕಷ್ಟ. ಆನಂತರ ಸ್ವಲ್ಪ ಬೆಣ್ಣೆನ ಹಾಕೊಳ್ತಿದ್ದೀನಿ. ದಿಯಾಗೆ ಬೆಣ್ಣೆನ ಹಾಕಿ ಕೊಡ್ತೀನಿ ನಾನು ಯಾವಾಗಲೂ. ಬೆಣ್ಣೆ ಇಲ್ಲ ಅಂದರೆ ಬರೀ ತುಪ್ಪನೇ ಹಾಕ್ಕೊಡ್ತೀನಿ. ಈ ರೀತಿ ಬೇಯಿಸುವಾಗಲೇ ಫಸ್ಟೇ ಹಾಕ್ಬಿಡ್ತೀನಿ. ನಮಗೆಲ್ಲ ತೆಂಗಿನ ಎಣ್ಣೆ ಇರುತ್ತಲ್ಲ ಅದನ್ನೇ ಬಳಸ್ಕೊಳ್ತೀವಿ. ಇಲ್ಲಾಂದರೆ ತುಪ್ಪ ಬೇಕು ಅಂದರೆ ತುಪ್ಪನ ಹಾಕ್ಕೊಳ್ತೀವಿ. ಈ ರೀತಿ ಬೆಣ್ಣೆ ಬೇಕು ಅನ್ನೋರಿಗೆ ಹೇಳ್ದವ್ರಿಗೆ ಮಾತ್ರ ಬೆಣ್ಣೆನ ಹಾಕಿ ಉಯ್ಕೊಡ್ತೀನಿ ನಾನು. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ತುಂಬ ಬಿಸಿಲಿದೆ ಈಗ, ಹಾಗಾಗಿ ಪ್ಲೇಟ್ ಕಾಣಿಸ್ತಾ ಇಲ್ಲ ವೈಟ್ ಪ್ಲೇಟ್ ಆಗಿರೋದ್ರಿಂದ. ಎಲ್ಲರಿಗೂ ಕೂಡ ಆಗೋ ಥರ ದೋಸೆನ ಉಯ್ಕೊಂಡು ಆನಂತರ ಸರ್ವ್ ಮಾಡಿದ್ದೀನಿ. ಎಲ್ರಿಗೂ ಕೂಡ ತಿಂಡಿ ಆಗ್ತಾ ಬರ್ತಿದೆ. ಇನ್ನು ಇಬ್ಬರು ತಿನ್ನೋರಿದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ ಹಾಗೆ ದೋಸೆನ ಹುಯ್ದು ಇಟ್ಬಿಡ್ತೀನಿ. ಆನಂತರ ಅವ್ರು ಬಂದಾಗ ಸರ್ವ್ ಮಾಡಿದ್ರೆ ಆಯ್ತು ಅಂತ. ಹಾಗೇನೆ ನಾನು ಡೈಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿಗಳನ್ನೆಲ್ಲ ನಾನು ಯಾವಾಗಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟೇ ಇರ್ತೀನಿ. ಅಂದರೆ ನಾನು ಡೈಲಿ ಕುಡಿಯೋಂಥ ಚಾಯ, ಸ್ಪೆಷಲ್ ಡ್ರಿಂಕು, ಈ ರೀತಿ ರೆಸಿಪಿಗಳನ್ನೆಲ್ಲ ನಾನು ಯಾವಾಗಲೂ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ನೈಟ್ ತೊಗೊಳ್ಳೋಂಥ ರಾಗಿ ಮಾಲ್ಟ್ ರೆಸಿಪಿ ಬೇಕು ಅಂದರೂ ಕೂಡ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮಿಸ್ ಮಾಡದೆ ನಿಮಗೆ ಬೇಕು ಅನಿಸಿದರೆ ಎಲ್ಲಿ ಅಂತ ಹುಡ್ಕೋಕೆ ಹೋಗ್ಬೇಡಿ, ಡಿಸ್ಕ್ರಿಪ್ಷನಲ್ಲಿ ಪ್ರತಿ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನಾನಿನ್ನು ತಿಂಡಿ ತಿನ್ನೋದು ಲೇಟ್ ಅಲ್ವಾ, ಹಾಗಾಗಿ ಇವಾಗ ಸ್ವಲ್ಪ ಏರ್ಗೆ ಮಸಾಜ್ ಮಾಡ್ಕೊಳ್ಳೋಣ ಆಯಿಲ್ ಅಪ್ಲೈ ಮಾಡ್ಕೊಂಡು ಅಂದ್ಕೊಂಡು 2 ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಇದು ಐಬಿಸ್ಕಸ್ನ ಹಾಕಿ ಹಾಕಿಟ್ಟಿದ್ದೆ ಕೊಬ್ಬರಿ ಎಣ್ಣೆಗೆ, ಹಾಗಾಗಿ ಆ ಕಲರ್ ಬಂದಿದೆ, ಪಿಂಕಿಶ್ ಬಂದಿದೆ, ಚೆನ್ನಾಗಿ ಕಾಣಿಸ್ತಿದೆ ಒಳ್ಳೆ ಆಯಿಲ್ ನೋಡೋದಕ್ಕೆ. ಹಾಗೆಯೇ ಇಲ್ಲಿ ಅಗಸೆ ಬೀಜನ ಬೇಯಿಸಿರೋದನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏರ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಏರ್ ಆಯಿಲ್ ಅಪ್ಲೈ ಮಾಡುವಾಗ ನನಗೆ ಹೊರಗಡೆ ಕೂತು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ, ಈ ರೀತಿ ಬೆಳಕಲ್ಲಿ ಕೂತು. ಹಾಗೆ ಗಾಳಿ ಕೂಡ ಬರ್ತಾ ಇರುತ್ತೆ. ಇವತ್ತು ಕಾರ್ ಹೊರಗಡೆ ಇರೋದ್ರಿಂದ ತುಂಬಾನೇ ಆರಾಮಾಗಿದೆ ಕಾಂಪೌಂಡ್ ಎಲ್ಲ. ಮನೆ ಮುಂದೆ ಕಾರ್ ನಿಲ್ಸಿದ್ರೆ ಒಂದ್ಸಲ ಹಿಂಸೆ ಆಗುತ್ತೆ, ಓಡಾಡೋದಕ್ಕೂ ಕೂಡ, ಕೂರಕ್ಕೆ ನಿಲ್ಲಕ್ಕೂ ಕೂಡ ಜಾಗ ಇರೋದಿಲ್ಲ. ಕಾರ್ ಹೊರಗಡೆ ಇದ್ರೆ ತುಂಬಾ ಫ್ರೀ ಆಗಿರುತ್ತೆ ಮನೆ ಮುಂದೆ ಎಲ್ಲ. ಇವತ್ತು ನೋಡ್ಬೋದು ಎಷ್ಟು ಫ್ರೀ ಆಗಿದೆ ಅಂತ ಕೂರೋದಕ್ಕೆ ಎಲ್ಲ. ಯಾವಾಗಲೂ ಸಂದಿಲ್ ಕೂತು ಎಣ್ಣೆನ ಅಪ್ಲೈ ಮಾಡ್ಕೊಳ್ತಿದ್ದೆ ಆಯಿಲ್ನ. ಇವತ್ತು ಫ್ರೀಯಾಗಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಕಾಂಪೌಂಡ್ ಫುಲ್ ವಿಡಿಯೋನ ಮಾಡಿಕೊಂಡು ಹಚ್ಕೋಬೋದು ಎಣ್ಣೆನ. ಈ ರೀತಿ 2 ಭಾಗನ ಮಾಡ್ಕೊಳ್ತೀನಿ. ಫಸ್ಟು ಏರ್ನ, ಆನಂತರ ಒಂದು ಪೋರ್ಷನ್ಗೆ ಫಸ್ಟು, ಇನ್ನೊಂದು ಪೋರ್ಷನ್ಗೆ ಆಮೇಲೆ ಹಚ್ಕೊಳ್ತೀನಿ. ನೀಟಾಗಿ ಹಣೆ ಮೇಲ್ಗಡೆ ಎಲ್ಲ ತುದಿವರೆಗೂ ಹಚ್ಕೋಬೇಕು. ಗೆಡ್ಡೆ ಬುಡ ಅಂತಾರಲ್ಲ ಅಲ್ಲಿಗೆಲ್ಲ ನೀಟಾಗಿ ತಲುಪೋ ಥರ ಹಾಕಿ ಮಸಾಜ್ ಮಾಡಬೇಕು ನೀಟಾಗಿ. ಫಸ್ಟು ಅಪ್ಲೈ ಮಾಡ್ಕೊಬಿಡೋಣ, ಆನಂತರ ಮಸಾಜ್ ಮಾಡ್ಕೋಬೇಕು. ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಳೋದು. ನಾನು ಫ್ರೀಯಾಗಿದ್ದರೆ 2 ದಿನ ಹಚ್ಕೊಳ್ತೀನಿ ವಾರದಲ್ಲಿ. ಏನಾದರೂ ಕೆಲಸಗಳೆಲ್ಲ ಜಾಸ್ತಿ ಇತ್ತು ಅಂದರೆ ವಾರದಲ್ಲಿ 1 ದಿನ ಹಚ್ಕೊಂಡ್ರೂ ಆಗುತ್ತೆ. ಅಥವಾ ಹೊರಗಡೆ ಹೋಗೋದು ನಾಳೆ ನನಗೆ ಇವತ್ತು ಹಚ್ಕೊಂಡು ನೈಟ್ ಅಥವಾ ಸ್ನಾನ ಮಾಡಿದರೆ, ಇಲ್ಲ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿದರೂ ಆಗುತ್ತೆ. ನಾನು ಯಾವಾಗಲೂ ಕೂಡ ನಾಳೆ ಸ್ನಾನ ಮಾಡೋದಂದರೆ ಇವತ್ತು ಹೇರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಅಂದರೆ ಹೇರ್ಗೆ ನಾನು ಡೈಲಿ ಸ್ನಾನ ಮಾಡೋದಿಲ್ಲ, ಹಾಗಾಗಿ ಇವತ್ತು ಹಚ್ಚಿ ಬಿಟ್ಟರೆ ನಾಳೆ ಬೆಳಿಗ್ಗೆ ಸ್ನಾನ ಮಾಡ್ಕೊಳ್ತೀನಿ. ಆವಾಗ ನೀಟಾಗಿ ಅದು ಏರೆಲ್ಲ ಹಿಡ್ದಿರುತ್ತೆ, ಸಾಫ್ಟ್ ಆಗಿರುತ್ತೆ ಏರೆಲ್ಲ. ಅದಕ್ಕೆ ನಾನು ಆ ರೀತಿ ಮಾಡ್ಕೊಳ್ತೀನಿ. ಆಲ್ರೆಡಿ 1 ಆಯಿತು. ಊಟನ 2 ದೋಸೆ ತಗೊಂಡಿದ್ದೀನಿ. ಹಾಗೆ ಪಂಪ್ಕಿನ್ ಪಲ್ಯ, ಸ್ವಲ್ಪ ಬೆಣ್ಣೆನ ಹಾಕೊಂಡಿದ್ದೀನಿ. ಪಂಪ್ಕಿನ್ ಪಲ್ಯಕ್ಕೆ ಬೆಣ್ಣೆ ಹಾಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನನಗಂತೂ ಪಂಪ್ಕಿನ್ ಪಲ್ಯ ಅಂದ್ರೇನೆ ತುಂಬ ಇಷ್ಟ. ಅದ್ರ ಜೊತೆ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ವಾವ್ ಅನ್ಸೋ ಥರ ಇರುತ್ತೆ. ನಂತರ ಯಾರ್ಯಾರೆಲ್ಲ ಪಂಪ್ಕಿನ್ ಪಲ್ಯನ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ ನೋಡೋಣ. ಒಬ್ರಿಗೆ ಒಂದೊಂದು ಥರ ಟೇಸ್ಟ್ ಇಷ್ಟ ಆಗುತ್ತೆ. ಒಬ್ರಿಗೆ ದೋಸೆಗೆ ಗೆಂಡೆ ಪಲ್ಯನೇ ಇಷ್ಟ ಆಗುತ್ತೆ. ನನಗಂತೂ ಗೆಂಡೆ ಪಲ್ಯದಲ್ಲಿ ಇಷ್ಟನೇ ಆಗೋದಿಲ್ಲ. ಇನ್ನು ಕಾಳು ಚಟ್ನಿ ಅಂತೂ ಚೆನ್ನಾಗಿರುತ್ತೆ ದೋಸೆಗೆ ಕಾಂಬಿನೇಷನ್ ಆಗಿ. ಬೇರೆ ಅಂದರೆ ಬೇರೆ ಬೇರೆ ರೀತಿ ಸಾಂಬಾರಂತೂ ನನಗೆ ಇಷ್ಟನೇ ಆಗಲ್ಲ ದೋಸೆಗೆ. ಒಬ್ಬೊಬ್ರು ಸಾಂಬಾರು ಇಷ್ಟಪಡ್ತಾರೆ, ಒಬ್ಬೊಬ್ರು ಚಟ್ನಿ ಇಷ್ಟಪಡ್ತಾರೆ, ಒಬ್ಬೊಬ್ರು ಪಲ್ಯ ಇಷ್ಟಪಡ್ತಾರೆ. ಇದೇ ರೀತಿ ಬೇರೆ ಬೇರೆ ಟೇಸ್ಟ್ ಇಷ್ಟಪಡೋರು ಇರ್ತಾರೆ. ನನಗೆ ಪಂಪ್ಕಿನ್ ಪಲ್ಯ ಅಂದರೆ ತುಂಬ ಫೇವ್ರೆಟ್ಟು. ರೊಟ್ಟಿಗೆ ಆಗಲಿ ದೋಸೆಗೆ ಆಗಲಿ
ಇದನ್ನೇ ಇಷ್ಟಪಡ್ತೀನಿ. ನಿಮಗೆಲ್ಲ ಏನು ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಊಟನ ಇಷ್ಟು ಕಂಪ್ಲೀಟ್ ಮಾಡ್ಕೊಬಿಡೋಣ. ಆನಂತರ ಉಳ್ದಿರೋ ಕೆಲಸನ ಮಾಡ್ಕೊಳ್ಳೋಣ. ಇನ್ನು ನಂದು ಊಟ ಆದ್ಮೇಲೆ ಹಾಲು ಕಾಯಕ್ಕಿಡ್ಬೇಕು. ಆನಂತರ ಮನೆಯವ್ರಿಗೆಲ್ಲ ಅಡುಗೆ ಮಾಡಬೇಕು. ಇವತ್ತೇನು ಜಾಸ್ತಿ ಮಾಡೋ ಅಂಥದ್ದಿಲ್ಲ. ಜಸ್ಟ್ ಹಾಲು ಕಾಯಕ್ಕಿಟ್ಕೊಂಡು ಆನಂತರ ರೈಸ್ಗೆ ಇಟ್ಕೊಳ್ತೀನಿ. ರೈಸ್ ಮಾಡೋದಕ್ಕೆ ಸಾಂಬಾರಿದೆ, ಅದಕ್ಕೇನೆ ರೈಸ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ದೋಸೆ ಹಿಟ್ಟು ಕೂಡ ಇದೆ, ಬೆಳಿಗ್ಗೆ ಮಾಡಿರೋದು. ಅದು ತುಂಬ ಜಾಸ್ತಿನೇ ರುಬ್ಬಿಟ್ಟಿದ್ನಲ್ಲ, ಹಾಗಾಗಿ ಇನ್ನೂ ಉಳಿದಿದೆ. ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವತ್ತು ಏನು ಮುದ್ದೆ ಏನು ತಿರುಲಿಲ್ಲ. ಹಾಗೆ ಉಳಿದಿರೋಂಥ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಆವಾಗಲೇ ನೀಟ್ ಮಾಡ್ಕೊಳ್ತಿರೋಣ. ಹಾಗೆ ಪಾತ್ರೆಗಳು ಕೂಡ ಇದೆ, ಇನ್ನೂ ಜೋಡಿಸೋದಿಲ್ಲ. ರೈಸ್ಗೆ ಇಟ್ಕೊಂಡು ಆನಂತರ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಬಿಡೋಣ. ದಿನ ಕೆಲಸ ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ. ಅಡುಗೆ ಮನೆ ಕೆಲಸ ಅಂತೂ ಒರೆಸೋದು ಕ್ಲೀನ್ ಮಾಡೋದು ಇದೇ ಆಗೋಗುತ್ತೆ. ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ. ನೀರು ಗಲೀಜು ಬೀಳ್ತಲೇ ಇರುತ್ತೆ ಪಾತ್ರೆ ತೊಳೆದಾಗಲೆಲ್ಲ. ಅದನ್ನಂತೂ 1 ಗಂಟೆಗೆ ಒಂದ್ಸಲನಾದ್ರೂ ಒರೆಸ್ತಲೇ ಇರಬೇಕು. ಅಡುಗೆ ಮನೆಗೆ ಬಂದಾಗಲೆಲ್ಲ ಒರೆಸ್ತಲೇ ಇರಬೇಕು. ಆದರೂ ಮತ್ತೆ ಹನಿಗಳೆಲ್ಲ ಹಾಗೆ ಕೂತಿರುತ್ತೆ. ಈಗ ಫಸ್ಟು ರೈಸ್ನ ಇಟ್ಕೊಂಡು ನಾನು ರೈಸ್ಗೆ ಸಾಲ್ಟ್ನ ಹಾಕೊಳ್ತೀನಿ. ಈಗ ತುಂಬ ಜನ ಸಾಲ್ಟ್ ಹಾಕೋದಿಲ್ಲ, ಹಾಗೇನೆ ಮಾಡ್ಕೊಳ್ತಾರೆ. ನಾನು ಮಾತ್ರ ರೈಸ್ಗೆ ಸಾಲ್ಟ್ ಹಾಕಿನೇ ಮಾಡೋದು. ಅಂದರೆ ಅಪ್ಪ ಅಮ್ಮ ಅತ್ತೆ ಮಾವ ಇರ್ತಾರಲ್ಲ, ಅವರಿಗೆ ಇಷ್ಟ ಆಗೋದಿಲ್ಲ. ಹಳ್ಳಿ ಊಟ ಅಂದರೆ ಅವ್ರು ಯಾವಾಗಲೂ ರೈಸ್ಗೆ ಸಾಲ್ಟ್ ಹಾಕಿನೇ ಮಾಡಿ ತಿಂದೇನೆ ಅಭ್ಯಾಸ. ನಾನೀಗ ಬೇಡ, ರೈಸ್ ಹಾಕೋದು ಬೇಡ ಅಂದರೆ ಅವರಿಗೆ ಸ್ವಲ್ಪ ರುಚಿ ಕಮ್ಮಿ ಅನ್ನೋ ಥರ ಅನಿಸುತ್ತೆ. ಹಾಗಾಗಿ ಅವ್ರು ಯಾವ ಥರ ಮಾಡ್ಕೊಳ್ತಿದ್ರು ನಾನು ಕೂಡ ಅದೇ ಥರ ಮಾಡ್ತೀನಿ. ಈಗ ದೋಸೆ ಹಿಟ್ಟು ದೊಡ್ಡ ಪಾತ್ರೆ ಇತ್ತು, ಅದು ಸ್ವಲ್ಪ ಆಗಿದೆಯಲ್ಲ, ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಅದನ್ನ ತೊಳೆದಿಟ್ಬಿಡೋಣ ಅಂತ ಹಾಕೊಳ್ತಿದ್ದೆ. ಹಾಗೆಯೇ ರೈಸ್ ಕೂಡ ಇಟ್ಟಿದ್ದೆ. ರೈಸೇ ತಿನ್ಕೊಳ್ತಾರೆ ಅಂತ ಹಸ್ಬೆಂಡು. ಅಷ್ಟರಲ್ಲಿ ಅವರು ಬಂದು ನನಗೆ ರೈಸ್ ಬೇಡ, ದೋಸೆನೇ ಮಾಡಿಕೊಡು ಅಂದರು. ಈರುಳ್ಳಿ ದೋಸೆನ ಮಾಡು ಅಂದರು. ಅದಕ್ಕೆ ಈರುಳ್ಳಿ ದೋಸೆ ಕೂಡ ರೆಡಿ ಮಾಡ್ಕೋಬೇಕು. ಇನ್ನು ಅದೆಲ್ಲ ಪಾತ್ರೆ ತೊಳೆದಿಟ್ಟು ಆನಂತರ ಈರುಳ್ಳಿ ದೋಸೆನ ಮಾಡೋಣ. ಈಗ ಸೆಟ್ ದೋಸೆ ಬಿಡ್ತೀವಲ್ಲ, ಆ ರೀತಿ ದಪ್ಪವಾಗಿ ಈ ರೀತಿ ಸ್ವಲ್ಪ ಚಿಕ್ಕದಾಗಿ ದೋಸೆನ ಹರಡ್ಕೊಂಡು ಆನಂತರ ಅದ್ರ ಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಮೆಣಸಿನ್ಕಾಯಿನ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈ ರೀತಿ ದೋಸೆನ ಹರಡ್ತೀವಲ್ಲ, ಹರಡಿದ ತಕ್ಷಣನೇ ಈ ರೀತಿ ಮೇಲ್ಗಡೆ ಹಾಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿನ ಈ ರೀತಿ ಉದುರಿಸ್ಕೊಳ್ತಿದ್ದೀನಿ. ಇದು ಸಖತ್ತಾಗಿರುತ್ತೆ ಟೇಸ್ಟ್. ಆನಂತರ ಸ್ವಲ್ಪ ತುಪ್ಪನ ಹಾಕೊಳ್ತಿದ್ದೀನಿ ಅದ್ರ ಮೇಲೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವತ್ತಿನ ಊಟಕ್ಕೂ ಕೂಡ ಇದನ್ನೇ ಮಾಡಿಕೊಂಡೆ. ಬೆಳಿಗ್ಗೆ ತಿಂಡಿಗೆ ಪ್ಲೈನ್ ದೋಸೆ, ಮಧ್ಯಾಹ್ನ ಈರುಳ್ಳಿ ದೋಸೆನ ಮಾಡ್ಕೊಂಡ್ವಿ. ಹಾಗೆ ಇವತ್ತಿನ ಊಟನೂ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇವತ್ತು 2 ಥರದ ದೋಸೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಎಲ್ರಿಗೂ. ಈಗ ಸರ್ವ್ ಮಾಡಿಬಿಟ್ಟು ಇದ್ರ ಜೊತೆ ಮೊಸರು ಕೂಡ ತಗೋಬೋದು. ಬರೀ ಇಷ್ಟನೇ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಮೊಸರು ಕೂಡ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ. ಬಾದಾಮಿ, ದ್ರಾಕ್ಷಿ, 2 ಖರ್ಜೂರ, 1 ಅಂಜೂರ, ಹಾಗೆ ಪಿಸ್ತಾ, ಸ್ವಲ್ಪ 2 ಗೋಡಂಬಿ. ಇಷ್ಟನ್ನ ಇವತ್ತಿನ ಸ್ನ್ಯಾಕ್ಸ್ಗೆ ಮುಗಿಸ್ಕೊಂಡೆ. ಇವತ್ತೇನು ಕೆಲಸ ಇರಲಿಲ್ಲ, ಹಾಗಾಗಿ ಟಿವಿ ನೋಡ್ತಾ ಆರಾಮಾಗಿ ಕೂತ್ಕೊಂಡು ಸ್ನ್ಯಾಕ್ಸ್ನ ಮುಗಿಸ್ಕೊಂಡೆ. ಒಂದೊಂದು ದಿನ ತುಂಬ ಕೆಲಸ ಇರುತ್ತೆ, ಕೂತ್ಕೊಳಕ್ಕೂ ಟೈಮ್ ಸಿಗಲ್ಲ. ಒಂದೊಂದು ದಿನ ಏನು ಕೆಲಸ ಮಾಡೋದು, ಇಷ್ಟು ಫ್ರೀಯಾಗಿದ್ದೀನಲ್ಲ ಇವತ್ತು ಅನ್ನಿಸ್ತಾ ಇರುತ್ತೆ. ಕೆಲಸ ಇದ್ದಾಗ ಅನ್ಸುತ್ತೆ, ಕೆಲಸ ಇಲ್ದಾಗ ಹೀಗೆ ಅನ್ಸುತ್ತೆ. ನಿಮಗೂ ಕೂಡ ಹಾಗೆ ಅನ್ಸುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನೈಟ್ ಡಿನ್ನರ್ಗೆ ರಾಗಿ ಮಾಲ್ಟ್ನ ಮಾಡಿಕೊಂಡೆ. ರಾಗಿ ಮಾಲ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ಅದ್ರ ರೆಸಿಪಿ ಏನು ಹಾಕೋಕ್ಕೆ ಹೋಗೋದಿಲ್ಲ. ತುಂಬ ವಿಡಿಯೋಸಲ್ಲೆಲ್ಲ ಇದ್ರ ರೆಸಿಪಿನ ಶೇರ್ ಮಾಡಿದ್ದೀನಿ. ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.